ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸುಷ್ಮಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಈ ವ್ಲಾಗ್ನಲ್ಲಿ ನಾವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ನೀವು ನೋಡ್ಬೋದು. ನಾನು ನನ್ನ ಲಾಸ್ಟ್ ವ್ಲಾಗ್ ಅಂದರೆ ನನ್ನ ಡೆಲಿವರಿ ವ್ಲಾಗ್ನಲ್ಲಿ ಹೇಳಿದ್ದೆ, ನನಗೆ ಡೆಲಿವರಿ ಆಗಿದ್ದು 22ನೇ ತಾರೀಕು ಅಕ್ಟೋಬರ್ ಅಂತ ಹೇಳ್ಬಿಟ್ಟು. ನಾವು 23ನೇ ತಾರೀಕು ನಾರ್ಮಲ್ ಡೆಲಿವರಿ ಆಗಿದ್ದರಿಂದ 23ನೇ ತಾರೀಕಿಗೆ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದಿತ್ತು. ಬಟ್ ಮಗುಗೆ ಇನ್ನೂ ಯಾವುದೂ ವ್ಯಾಕ್ಸಿನ್ಸ್ ಆಗಿರಲಿಲ್ಲ. ಅಂದರೆ BCG ಆಗಿರ್ಬೋದು, ಹೆಪಟೈಟಿಸ್ ವ್ಯಾಕ್ಸಿನ್ಸ್ ಯಾವುದೂ ಆಗಿರಲಿಲ್ಲ. ಅವರು ಅದೇ ಮಂಗಳವಾರ ಅಂತಂದರೆ 24ನೇ ತಾರೀಕು ಹಾಕ್ತೀವಿ ವ್ಯಾಕ್ಸಿನ್ಸ್ ಎಲ್ಲ ಅಂತ ಹೇಳಿದರು. ಸೊ ನಾವು ಮತ್ತೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ಮತ್ತೆ ಬರೋದಿನೇನು ಹಾಸ್ಪಿಟಲ್ಗೆ ಒಂದೇ ಸಲ ನಾವು ಎಲ್ಲ ವ್ಯಾಕ್ಸಿನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಅಂದರೆ 24ನೇ ತಾರೀಕು ಅವತ್ತಿನ ದಿನ ವಿಜಯದಶಮಿ ದಿನ, ಅವತ್ತಿನ ದಿನವೇ ಎಲ್ಲ ವ್ಯಾಕ್ಸಿನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಇವಾಗ ಮನೆಗೆ ಬಂದ ತಕ್ಷಣ ಮಾಮೂಲಿ ಮಗುಗೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋಬೇಕಲ್ವ. ಸೊ ಹಾಗಾಗಿ ಇಲ್ಲಿ ನಮಗೆಲ್ಲರಿಗೂ ಆರತಿ ಮಾಡ್ತಾಯಿದ್ದಾರೆ. ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದಾಗ ಟೈಮ್ ಬಂದು ಅರೌಂಡ್ 5 o'clock ಆಗಿತ್ತು ಅನಿಸುತ್ತೆ. ಹಂಗೆ ಚಿರನೇ ಮಲ್ಕೊಬಿಟ್ಟಿದ್ಲು. ಸೊ ಹಾಗಾಗಿ ಅವಳು ಕಾಣ್ತಾ ಇಲ್ಲ ಈ ವಿಡಿಯೋದಲ್ಲಿ. ಹಾಗೆ ನಮಗೆ ಡಾಕ್ಟರ್ ಹೇಳಿ ಕಳಿಸಿದ್ರು 2 days ಬಿಟ್ಬಿಟ್ಟು ಜಾಂಡಿಸ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಮಗುಗೆ ಅಂತೇಳಿ. 2 days ಆದಮೇಲೆ ಏನಕ್ಕೆ ಅಂತಂದರೆ ಆಗಲೇ ಜಾಂಡಿಸ್ ಇನ್ಫೆಕ್ಷನ್ ಜಾಸ್ತಿ ಆಗೋದು. ಅಕಸ್ಮಾತ್ ಜಾಂಡಿಸ್ ಏನಾದರೂ ಇತ್ತು ಅಂತಂದರೆ ಮಗುಗೆ ಫೋಟೋಥೆರಪಿ ಮಾಡಬೇಕಾಗತ್ತೆ ಅಂತ ಹೇಳಿದರು. ಸೊ ಹಾಗೆ ನಾವು 2 days ಆದಮೇಲೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಜಾಂಡಿಸ್ ಟೆಸ್ಟ್ ಮಾಡಿಸಿದ್ವಿ. ಅವಳಿಗೆ ಜಾಂಡಿಸ್ ಇತ್ತು. ಆಮೇಲೆ ಅಡ್ಮಿಟ್ ಆದ್ವಿ. ಅವಳನ್ನ ಒಂದಿನ ಫುಲ್ ಫೋಟೋಥೆರಪಿನೆಲ್ಲ ಇಟ್ಟಿದ್ರು. ಆಮೇಲೆ ನೆಕ್ಸ್ಟ್ ಚೆಕ್ ಮಾಡಿದ್ರು, ಇನ್ಫೆಕ್ಷನ್ ಕಡಿಮೆ ಆಗಿತ್ತು, ಜಾಂಡಿಸ್ ಕಡಿಮೆ ಆಗಿತ್ತು. ಆಮೇಲೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ರು. ದಯವಿಟ್ಟು ಕ್ಷಮಿಸಿ, ನನಗೆ ಈ ಫೋಟೋಥೆರಪಿದು ಯಾವುದೋ ವಿಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಡಾಕ್ಟರ್ ಅಂತಂದರೆ ಪೀಡಿಯಾಟ್ರಿಷಿಯನ್ ಹೇಳಿದರು ನಮಗೆ ಮಗು ಅಟ್ಲೀಸ್ಟ್ ಒಂದು 16ರಿಂದ 17 ಗಂಟೆ ಈ ಫೋಟೋಥೆರಪಿನಲ್ಲಿದ್ದರೆ ಒಂದಿನದಲ್ಲೇ ಕಡಿಮೆ ಆಗುತ್ತೆ ಇನ್ಫೆಕ್ಷನ್ ಅಂತ ಹೇಳಿದರು. ಮಗುನ ಫೋಟೋಥೆರಪಿನಲ್ಲಿ ಇಟ್ಟಾಗ ಅವಳ ಕಣ್ಣಿಗೆ ಡೈರೆಕ್ಟಾಗಿ ಲೈಟ್ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಕವರ್ ಮಾಡಿದ್ರಿಂದ, ಜೊತೆಗೆ ಆ ಲೈಟಿನ ಬಿಸಿಗೆ ಅವಳಿಗೆ ಅದರೊಳಗಡೆ ಮಲಗೋದಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವಳು ಪದೇ ಎದ್ದೇಳ್ತಾನೆ ಇರ್ತಿದ್ಲು. ಒಂದು 1/4 ಗಂಟೆ 20 ನಿಮಿಷಕ್ಕೆಲ್ಲ ಅವಳು ಎದ್ದೇಳ್ತಾ ಇರ್ತಿದ್ಲು. ಸೊ ಅವಳನ್ನ ಎತ್ಕೊಂಡು ಮತ್ತೆ ಅವಳಿಗೆ ಫೀಡ್ ಮಾಡಿ ಮತ್ತೆ ಅವಳನ್ನ ಸಮಾಧಾನ ಮಾಡಿ ಮಲಗಿಸ್ಬೇಕಿತ್ತು ಅದರೊಳಗಡೆ. ಜೊತೆಗೆ ನಾನು ಬೇರೆ ಈ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ವಿಡಿಯೋ ನಾನು ಹೇಳಿದ್ನಲ್ವ ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ, ನಾನು ಶೂಟ್ ಮಾಡಿ ಒಂದು 2ನೇ ದಿನದಲ್ಲೇ ನನಗೆ ಡೆಲಿವರಿ ಆಗೋಯಿತು. ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ವಿಡಿಯೋ ಶೂಟ್ ಮಾಡಿ 2ನೇ ದಿನದಲ್ಲೇ ನನಗೆ ಡೆಲಿವರಿ ಆಯಿತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನನಗೆ ಆ ವಿಡಿಯೋ ಬೇರೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ವಲ್ಲ. ಸೊ ಹಾಗಾಗಿ ಅದಕ್ಕೆ ಬೇರೆ ಎಡಿಟ್ ಮಾಡ್ತಾ ಇದ್ದೆ. ಸೊ ನನಗೆ ಈ 2 ಯೋಚನೆಯಲ್ಲಿ ನನಗೆ ವಿಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ. ಹಾಗೆ ಇದು ನಮ್ಮ ಡೆಲಿವರಿ ಆಗಿ 11ನೇ ದಿನ ಸೂತ್ಕ ತೆಕ್ಕೊಳ್ತಾ ಇದ್ದಾರೆ. ನಾನು ತಲೆ ಒಣಗಿಸ್ಕೊಂಡದನ್ನ ನೀವೆಲ್ಲರೂ ನೋಡಿದ್ರಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ಪದ್ಧತಿ ಫಾಲೋ ಮಾಡ್ತಾರೆ ಅನಿಸುತ್ತೆ. ಅಂತಂದರೆ ಬಾಣಂತಿ ಡೆಲಿವರಿ ಆದಮೇಲೆ ಸೂತ್ಕ ತೆಕ್ಕೊಳ್ಳೋ ದಿನನೇ ತಲೆ ಸ್ನಾನ ಮಾಡಬೇಕು ಅಂತ. ಹಾಗೆ ಅವತ್ತಿನ ದಿನ ತಲೆ ಸ್ನಾನ ಮಾಡಬೇಕಾದ್ರೇನೋ ಅಷ್ಟೇ ಏನೇನೋ ಶಾಸ್ತ್ರಗಳೆಲ್ಲ ಮಾಡ್ತಾರೆ. ಅಂತಂದರೆ ಒಂದು 3 ಜನ ಅಥವಾ 5 ಜನ ಬಾಣಂತಿ ತಲೆಗೆ ಸ್ವಲ್ಪ ಎಣ್ಣೆ ತಿಕ್ಕಿ ಹಾಗೆ ಸ್ವಲ್ಪ ಹಾಲನ್ನ ತಲೆ ಮೇಲೆ ಹಾಕಿ ಬಿಸಿ ನೀರನ್ನ ತಲೆ ಮೇಲೆ ಹಾಕ್ತಾರೆ. ಬಿಸಿ ನೀರಿಗೂ ಅಷ್ಟೇ ಏನೇನೋ ಸ್ವಲ್ಪ ಸೊಪ್ಪುಗಳೆಲ್ಲ ಹಾಕಿರ್ತಾರೆ. ತಲೆ ಒಣಗಿಸೋದು ಅಷ್ಟೇ, ನೀವು ನೋಡಿದ್ರಿ ಅನಿಸುತ್ತೆ. ಕೆಂಡಕ್ಕೆ ಸ್ವಲ್ಪ ಸಾಂಬ್ರಾಣಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಹಾಕಿ ತಲೆ ಒಣಗಿಸ್ತಾರೆ. ಎಲ್ರಿಗೂ ಗೊತ್ತೇ ಇರುತ್ತೆ ಡೆಲಿವರಿ ಆದಮೇಲೆ ಸೂತ್ಕ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆನೂ ಮಾಡಲ್ಲ. ಹಾಗೆ ನಾವು ಅಷ್ಟೇ ಯಾರ ಮನೆಗೂ ಹೋಗೋದಿಲ್ಲ. ಹಾಗೆ ಬೇರೆಯವರು ಅಷ್ಟೇ ಯಾರು ನಮ್ಮ ಮನೆಗೆ ಜಾಸ್ತಿ ಬರೋದಿಲ್ಲ ಸೂತ್ಕ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ. ಬಟ್ ಮಾಡೋ ಪದ್ಧತಿಗಳು ಬೇರೆ ಇರುತ್ತೆ ಅಷ್ಟೇ. ನೋಡ್ಬೋದು ಪಾಪು ಬೆಚ್ಚು ಮಲ್ಕೊಬಿಟ್ಟಿದ್ದಾಳೆ. ಅವಳಿಗೆ ಬೆಳಗ್ಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿ ಸ್ನಾನ ಮಾಡಿಸಿದ್ವಿ. ಸೊ ಹಾಗಾಗಿ ಅವಳು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಹಾಗೆ ನಾವು ಅವತ್ತಿನ ದಿನ ಪೂಜೆ ಮಾಡಿಸೋದಕ್ಕೋಸ್ಕರ ಊರಿಂದ ಇವ್ರ ಹೆಸರು ರಾಮಣ್ಣ ಅಂತ ಹೇಳ್ಬಿಟ್ಟು ರಾಮಣ್ಣ ಅಂಕಲ್ನ ಕರೆಸ್ಕೊಂಡಿದ್ವಿ. ಇವ್ರು ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಹಂಗೆ ಬಂದಿದ್ದರು. ಇವ್ರು ಬಂದು ಇಲ್ಲಿ ಏನೇನೋ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ದಾರೆ. ಇದೆಲ್ಲ ಶಾಸ್ತ್ರಗಳೆಲ್ಲ ಆದಮೇಲೆ ನಾವು ದೇವ್ರ ದೀಪ ಹಚ್ಚಬೇಕಾಗುತ್ತೆ. ಚಿರನೇ ಹುಟ್ಟಿದಾಗ ಸೂತ್ಕೋ ತೆಕ್ಕೋಬೇಕಾದ್ರೂ ಅಷ್ಟೇ ನಾವು ಇವ್ರನ್ನೇ ಕರೆಸ್ಕೊಂಡಿದ್ವಿ. ನಾವು ಅವಾಗ ಬೆಂಗಳೂರು ಮತ್ತಿಕೆರೆನಲ್ಲಿದ್ವಿ. ಹಾಗಾಗಿ ರಮಣ್ಣ ಅಂಕಲ್ ಕೇಳ್ತಾ ಇದ್ರು, ಎಲ್ಲಮ್ಮ ನಿನ್ನ ದೊಡ್ಡ ಮಗಳು ಅವಾಗ ನೋಡಿದ್ದು ಇವಾಗ ಹಂಗಿರಲ್ಲಿ ತೋರ್ಸಮ್ಮ ಅಂತ ಹೇಳ್ಬಿಟ್ಟು. ಏನಕ್ಕೆ ಸೂತ್ಕೋ ತೆಕ್ಕೊಳ್ಳೋವರೆಗೂ ಯಾರೂ ಜಾಸ್ತಿ ಮನೆಗೆ ಬರಲ್ಲ ಅಂತಂದರೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಹೇಳೋದಾದರೆ ಮಗು ಹೊಟ್ಟೆ ಒಳಗಿಂದ ಹಾಗಿನೂ ಆಚೆ ಬಂದಿರುತ್ತೆ, ಆ ರಕ್ಷಾ ಕವಚದಿಂದ ಹಾಗಿನೂ ಆಚೆ ಬಂದಿರುತ್ತೆ. ಆ ಟೈಮಲ್ಲಿ ಮಗು ತುಂಬಾ ಡೆಲಿಕೇಟ್ ಆಗಿರುತ್ತೆ. ಸೊ ಆಚೆಯಿಂದ ಯಾರಾದರೂ ಬಂದು ಅವ್ರಿಗೇನಾದರೂ ಇನ್ಫೆಕ್ಷನ್ಸ್ ಅಂತೇನಾದ್ರು ಕಾಯಿಲೆಗಳೇನಾರು ಇದ್ದು ಮತ್ತು ಮಗುಗೂ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಮಗುಗೆ ಅದನ್ನು ಫೈಟ್ ಮಾಡೋ ಕೆಪಾಸಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ಒಂದು 14-15 days ಸೂತ್ಕ ತೆಕ್ಕೊಳ್ಳೋವರೆಗೂ ಯಾರೂ ಮನೆಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಈವನ್ ಸೂತ್ಕ ತೆಕ್ಕೊಂಡಾದ್ಮೇಲೂ ಅಷ್ಟೇ ಈ ಒಂದು ಕಾರಣದಿಂದನೇ ಯಾರನ್ನೂ ಜಾಸ್ತಿ ಬಾಣಂತಿ ರೂಮಿಗೆಲ್ಲ ಬಿಡೋಲ್ಲ. ಮತ್ತು ಈ ದೇವ್ರ ಪೂಜೆನೂ ಅಷ್ಟೇ, ಈ ಸೂತ್ಕ ತೆಕ್ಕೊಳ್ಳೋವರೆಗೂ ಏನಕ್ಕೆ ದೇವ್ರ ಪೂಜೆ ಎಲ್ಲ ಮಾಡಬಾರ್ದು ಅಂತ ಅಂದರೆ ಜಸ್ಟ್ ಕಾಮನ್ ಆಗಿ ಥಿಂಕ್ ಮಾಡಿ ಹೇಳೋದಾದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಬಾಣಂತಿ ಮನೆ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ಈ ದೇವ್ರ ಪೂಜೆ ಎಲ್ಲ ಮಾಡಬೇಕು ಅಂತ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು.
ಜೊತೆಗೆ ದೇವ್ರ ವಿಗ್ರಹಗಳೆಲ್ಲ ತೊಳ್ಕೊಬೇಕು, ದೇವ್ರ ಫೋಟೋ ಕ್ಲೀನ್ ಮಾಡ್ಕೋಬೇಕು. ಇದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಜೊತೆಗೆ ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡು ಅವ್ರಿಗೂ ಸ್ಟ್ರೈನ್ ಆಗುತ್ತೆ. ಆಮೇಲೆ ಬಾಣಂತಿ ಮತ್ತು ಮಗು ಕಡೆ ಗಮನ ಕೊಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ದೇವ್ರ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಶ್ಲೋಕು ಚಿರನ್ಯ ಅಂತೂ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂರಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಚಿರನ್ಯನ ಕೈಯಲ್ಲಿ ಏನಿರುತ್ತೋ ಶ್ಲೋಕು ಕದೆ ಬೇಕಿರುತ್ತೆ, ಶ್ಲೋಕು ಕೈಯಲ್ಲಿ ಏನಿರುತ್ತೋ ಚಿರನ್ಯಂಗೆ ಕದೆ ಬೇಕಿರುತ್ತೆ. ಈ ವಿಷಯಕ್ಕಂತೂ ತುಂಬಾ ಕಿರ್ತಾಡ್ತಾರೆ ಇಬ್ರು. ಉದಾಹರಣೆ ಕೊಡಬೇಕು ಅಂತಂದರೆ, ಇವಾಗ ಯಾವುದಾದ್ರು ಒಂದು ಗೊಂಬೆ ಅದು ತುಂಬ ಹೊತ್ತಿಂದ ಒಂದೇ ಕಡೆ ಇರುತ್ತೆ, ಅದನ್ನಿಬ್ಬರು ನೋಡಿರ್ತಾರೆ, ಶ್ಲೋಕು ಚಿರನ್ಯ ಇಬ್ಬರು ನೋಡಿರ್ತಾರೆ ಅದನ್ನು, ಬಟ್ ಅದ್ರ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲ್ಲ. ಸಡನ್ನಾಗಿ ಏನಾದ್ರು ಚಿರನ್ಯ ಅದನ್ನು ತೊಗೊಳಕ್ಕೆ ಹೋದರೆ ಶ್ಲೋಕು ನನಗೆ ಬೇಕು ಆ ಗೊಂಬೆ ಅಂತ ಹೇಳೋದು, ಅಥವಾ ಶ್ಲೋಕು ತೊಗೊಳಕ್ಕೆ ಹೋದರೆ ಚಿರನ್ಯ ನನಗೆ ಬೇಕು ಆ ಗೊಂಬೆ ಅಂತ ಹೇಳೋದು. ಹೀಗೆ ಈ ವಿಷಯಕ್ಕಂತೂ ತುಂಬಾ ಕಿತ್ತಾಡ್ತಾರೆ ಇಬ್ಬರು. ಇವಾಗಲೂ ಅಷ್ಟೇ, ಚಿರನ್ಯ ತಾಳ ಇಟ್ಕೊಂಡು ಕೂತಿದ್ರೆ ಶ್ಲೋಕು ನನಗೂ ಅದು ಬೇಕು ಅಂತ ಬಿಟ್ಟು ಕಿತ್ಕೊಳಕ್ಕಂತ ಹೋಗ್ತಾಯಿದ್ದಾನೆ. ಅದಕ್ಕೆ ಅವ್ನಿಗೆ ಗಂಟೆ ಕೊಟ್ಬಿಟ್ಟು ಕುಂಡಿಸಿದ್ರೆ ಅಲ್ಲಾಡ್ಸು ಅಂತ ಹೇಳ್ಬಿಟ್ಟು, ಆದರೂ ಅವನಿಗೆ ಸಮಾಧಾನ ಇಲ್ಲ. ಆ ತಾಳದ ಮೇಲೇ ಅವನಿಗೆ ಕಣ್ಣು. ಆಲ್ಮೋಸ್ಟ್ ಒಂದು 2-3 ಜನ ಇರೋ ಮಕ್ಕಳು ಮನೆಯಲ್ಲಿ ಇದೆಲ್ಲ ಕಾಮನ್ನು ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಸೈಮಲ್ಟೇನಿಯಸ್ಲಿ ದೇವ್ರ ಪೂಜೆ ಕೂಡ ಆಗ್ತಾ ಇದೆ. ಹಾಗೆ ನೀವು ನಮ್ಮ ಪಾಪು ಮುಖನ ನೋಡ್ಬೋದು ಹತ್ರದಿಂದ. ನಾನು ಡೆಲಿವರಿ ವ್ಲಾಗ್ನಲ್ಲಿ ನನಗೆ ನೀಟಾಗಿ ತೋರಿಸೋದಕ್ಕಾಗಿರಲಿಲ್ಲ, ಹೇಳಿದ್ದೆ ನೆಕ್ಸ್ಟ್ ಟೈಮ್ ಯಾವಾಗಲೂ ನೀಟಾಗಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಯಾರ ಥರ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅವಳು ಕೂಡ ತಲೆ ಸ್ನಾನ ಮಾಡಿ ಬೆಚ್ಚು ಮಲ್ಕೊಂಡಿದ್ಲು, ಆ ಸೌಂಡ್ಗೆ ಎದ್ಬಿಟ್ಲು. ನೋಡ್ಬೋದು ದೇವ್ರ ಪೂಜೆ ಎಲ್ಲ ಆಗಿ, ಹಾಗೆ ದೇವ್ರಿಗೆ ನೈವೇದ್ಯ ಕೂಡ ಆಗಿದೆ. ಹಾಗೆ ಅವತ್ತಿನ ರಜಾ ಇದ್ದಿದ್ದರಿಂದ ಬೆಂಗಳೂರಿಂದ ನನ್ನ ತಂಗಿ ಹಸ್ಬೆಂಡ್ ಹಾಗೆ ನನ್ನ ತಂಗಿ ಮಗ ಯೋಹನ್ 3 ಜನ ಬೆಂಗಳೂರಿಂದ ಬಂದಿದ್ರು ಪಾಪು ನೋಡೋಕ್ಕೋಸ್ಕರ. ಹಾಗೆ ಅವತ್ತಿನ ದಿನ ಗೆಸ್ಟ್ಗಳನ್ನೂ ಅಷ್ಟೇ ಜಾಸ್ತಿ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ನಮ್ಮ ನಾದಿನಿ ಇದ್ದರು, ಆಮೇಲೆ ನಮ್ಮ ನಾದಿನಿ ಹಸ್ಬೆಂಡ್ ಸುನಿಲ್ ಆಮೇಲೆ ಸ್ವಲ್ಪ ಲೇಟಾಗಿ ಬಂದರು. ಹಾಗೆ ಅಲ್ಲಿ ಚೇತನಕ್ಕನ್ನ ಕರೆಸ್ಕೊಂಡಿದ್ವಿ ಅಷ್ಟೇ. ಚೇತನಕ್ಕ ಅಂತಂದರೆ ನಮ್ಮ ಹಸ್ಬೆಂಡ್ ದೊಡ್ಡಪ್ಪನ ಮಗಳು. ಹಾಗೆ ಚಿರನ್ಯ ಅಂತೂ ಯೋಹನ್ ಬರೋದನ್ನೇ ಕಾಯ್ತಾ ಇದ್ಲು. ಬೆಳಗ್ಗೆಯಿಂದ ಎಲ್ಲರೂ ಕೇಳ್ತಾ ಇದ್ಲು, ಯೋಹನ್ ಗುಂಡು ಯಾವಾಗ ಬರ್ತಾನೆ, ನಾನು ಆಟ ಆಡಬೇಕು ಅವನ ಜೊತೆ ಅಂತ ಹೇಳ್ಬಿಟ್ಟು. ಫೈನಲಿ ಅವ್ನು ಬಂದಿದ್ದು ನೋಡಿ ಅವ್ರಿಗೂ ತುಂಬಾ ಖುಷಿ ಆಯಿತು. ಹಾಗೆ ಅವತ್ತಿನ ದಿನ ಊಟಕ್ಕೆ ಗೋಧಿ ನುಚ್ಚಿನ ಪಾಯಸ, ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಅನ್ನ ಸಾರು ಇದೆಲ್ಲ ಮಾಡಿದರು. ಪಾಯಸ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಯೂಶ್ವಲಿ ಬಾಣಂತಿ ದೇವ್ರಿಗೆ ಕೋಸಂಬರಿ ಕೊಡಲ್ಲ, ಬಟ್ ಅವತ್ತಿನ ದಿನ ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಟ್ಟಿದ್ರು ಅಷ್ಟೇ. ಬಟ್ ಡೈಲಿ ತಿಂದರೂ ನೋ ಪ್ರಾಬ್ಲಮ್, ಏನೂ ಆಗೋದಿಲ್ಲ. ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಡಾಕ್ಟರ್ ನನಗೆ ಎಲ್ಲನೂ ತಿನ್ನಿ, ಬಟ್ ಬ್ಯಾಲೆನ್ಸ್ಡಾಗಿ ತಿನ್ನಿ ಅಂತ ಹೇಳಿದರು. ಬ್ಯಾಲೆನ್ಸ್ಡಾಗಿ ತಿನ್ನೋದು ಅಂತಂದರೆ ಇವಾಗೊಂದು ಮೀಲ್ ಪ್ಲೇಟ್ ತೊಗೊಂಡ್ರೆ ಆ ಮೀಲ್ ಪ್ಲೇಟಲ್ಲಿ 20 to 30% ಕಾರ್ಬೋಹೈಡ್ರೇಟ್ ಇದೆ, ಇನ್ನು ರಿಮೈನಿಂಗ್ ಎಲ್ಲ ಫೈಬರು, ಪ್ರೋಟೀನ್ ಈ ಥರದ್ದು ಇರಬೇಕು. ಸೊ ಅವಾಗ ನಮಗೂ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗೋದು, ಹಾಗೆ ಮಗುಗೂ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗುತ್ತೆ ಹಾಲಿನ ಮೂಲಕ. ಬರೀ ಬಾಣಂತಿದ್ರೆ ಅಷ್ಟೇ ಅಲ್ಲ, ಎಲ್ಲರೂ ಈ ಡಯಟ್ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ನೆಕ್ಸ್ಟ್ ಇಲ್ಲಿ ಅವತ್ತಿನ ದಿನ ಸಂಜೆನೆ ಮಗುನ ತೊಟ್ಲಿಗೆ ಹಾಕೋ ಶಾಸ್ತ್ರ ಕೂಡ ಮಾಡ್ತಾ ಇದ್ದಾರೆ. ಹೆಸರೆಲ್ಲ ಏನು ಇಡಲಿಲ್ಲ, ಜಸ್ಟ್ ತೊಟ್ಲಿಗೆ ಹಾಕಿದ್ವಿ ಅಷ್ಟೇ. ಯೂಶ್ವಲಿ ಕೆಲವೊಬ್ಬರು ಸೂತಕ ತೆಕ್ಕೊಂಡಿದ್ದಾನೆ ಮಗುನ ತೊಟ್ಲಿಗೆ ಹಾಕಿ ಅವತ್ತಿನ ದಿನನೇ ಹೆಸರು ಕೂಡ ಇಡ್ತಾರೆ, ಅಥವಾ ಕೆಲವೊಬ್ಬರು ತೊಟ್ಲಿಗೆ ಹಾಕಿ ಅವತ್ತಿನ ದಿನ ಮನೆ ದೇವ್ರ ಹೆಸರು ಕೂಗಿ ಮತ್ತೆ ನಾಮಕರಣ ಮಾಡಿದಾಗ ಅವ್ರು ಏನು ಹೆಸರು ಸೆಲೆಕ್ಟ್ ಮಾಡ್ತಾರೋ ಆ ಹೆಸರನ್ನ ಇಡ್ತಾರೆ. ನಾವು ಜಸ್ಟ್ ತೊಟ್ಲಿಗೆ ಹಾಕಿದ್ವಿ ಅಷ್ಟೇ. ಹಾಗೆ ನೆಕ್ಸ್ಟ್ ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ. ಚಿರನಿಂಗೆ ಆರತಿ ಮಾಡೋದು ಅಂದರೆ ತುಂಬಾ ಇಷ್ಟ.
ಚಿರನ್ನಿಗೆ ಈ ಆರತಿ ಮಾಡೋದು ಹಾಗೆ ಮನೆಗೆ ಬಂದವ್ರಿಗೆ ಅರಿಶಿನ ಕುಂಕುಮ ಕೊಡೋದು ಇದಂದರೆ ತುಂಬಾ ಇಷ್ಟ ಅವಳಿಗೆ. ಹಾಗೆ ಆರತಿ ಆದಮೇಲೆ ಮಗುಗೆ ದೃಷ್ಟಿ ತೆಗಿಯೋದನ್ನು ಅಷ್ಟೇ ಅವಳೇ ಹೇಳ್ಕೊಡ್ತಿದ್ದಾಳೆ, ಈ ಥರ ದೃಷ್ಟಿ ತೆಗೀರಿ ಅಂತ. ಹಾಡು ಹೇಳು, ಲಾಲಿ ಹಾಡು ಮಲಗಿಸೋದು ಹೇಳೋ, ಇಬ್ರು ಸರಿ ಹೇಳ್ಬೇಡ. ಇಷ್ಟು ಲಾಲಿ ಲಾಲಿಲಪ್ಪ, ಲಾಲಿ ಲಾಲಿ ಹೇಳು ಅದು ಹಾಗೆ ನಿಮ್ಮೆಲ್ರಿಗೂ ಡೌಟ್ ಬರ್ಬೋದು, ಹ್ಯಾಪಿ ಬರ್ಡೇ ಬ್ಯಾನರ್ ಹಾಗೆ ಬಲೂನ್ಸ್ ಡೆಕೋರೇಟ್ ಮಾಡಿರೋದೆಲ್ಲ ನೋಡ್ಬಿಟ್ಟು ಯಾರ್ದು ಬರ್ತ್ಡೇ ಅಂತ ಹೇಳ್ಬಿಟ್ಟು. ಹಾಯ್ ಮಾಡು, ಹಾಯ್ ಹೇಳು, ಹಾಯ್ ಮಾಡು ಅತ್ತೆ, ಹಾಯ್. ಬರ್ತ್ಡೇ ಇನ್ಯಾರ್ದು ಅಲ್ಲ, ನನ್ನ ತಂಗಿ ಮಗಂದು. ಆ್ಯಕ್ಚುಲಿ ಅವ್ನು ಬರ್ತ್ಡೇ ಆಗಿಬಿಟ್ಟು ಒಂದು 3 days ಆಗಿತ್ತೇನೋ ಅಷ್ಟೇ ಅವತ್ತಿನ ದಿನಕ್ಕೆ. ಬಟ್ ಅವರು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಿರಲಿಲ್ಲ, ಅಮ್ಮನೂ ತುಮಕೂರಿಗೆ ಬಂದಿದ್ರಲ್ವ. ಸೊ ಹಾಗಾಗಿ ಅವ್ರು 3 ಜನ ಜಸ್ಟ್ ಟೆಂಪಲ್ಗೆ ಹೋಗಿ ಬಂದು ಮನೆಯಲ್ಲೇ ಸಿಂಪಲಾಗಿ ಕೇಕ್ ಕಟ್ ಮಾಡಿದ್ರು ಅಷ್ಟೇ, ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಹಾಗಾಗಿ ಇವಾಗೆಲ್ಲರೂ ಇದ್ವಲ್ಲ, ಸೊ ಇನ್ನೊಂದ್ಸಲ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೇಕ್ ಆರ್ಡರ್ ಮಾಡಿದ್ದೆ. Happy birthday to you, happy birthday to you, happy birthday, happy birthday, happy birthday to you. May God bless you, may God bless you, may God bless you dear Johan. Happy birthday to you. Clap clap clap. ಇಲ್ಲಿ ನಾನು ಕೊಡಿ ತೆಗಿತೀನಿ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಓ ಬಾ, ಇಲ್ಲಿ ನೋಡಿ, ಇಲ್ಲಿ ಹ್ಯಾಪಿ ಬರ್ತ್ಡೇ. ಬೈ ಇಲ್ಲಿ ಬೈ ಇಲ್ಲಿ ನಿಂತ್ಕೊಳ್ಳಿ. ಅದು ಬೇಡ, ಇಲ್ಲಿ ನೋಡಿ. ಹ್ಯಾಪಿ ಬರ್ತ್ಡೇ. ಇಲ್ಲಿ ಮೇಲೆ ತಿಪ್ಪಿ ಕಡೆ ಗಾಣದ ಬೈ ಇಲ್ಲಿ. ಹತ್ತಿರ ಎಷ್ಟು ಕೇಕ್ ತಿಂದದನಿಂದ ಫೋಟೋ ಎಷ್ಟು ಲೋಕ ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಅಲ್ಲಿ ಆಯ್ತು 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 ಅಷ್ಟೇ. ಹಿಂಗೆ ಇಟ್ಕೊ, ಬೈಲಿ 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 ಹಿಂಗೆ ಮೇಲೆ ಇಟ್ಕೊ, ಮೇಲೆ ಅಲ್ಲಾಡಿಸ್ಬೇಡ. ಚಿರನ್ಯ ಹಠ ಮಾಡ್ತಾ ಇರೋದು ಹಾಗೆ ಅಳ್ತಾ ಇರೋದು ನಿಮ್ಮೆಲ್ರಿಗೂ ಗೊತ್ತಾಯ್ತು ಅನಿಸುತ್ತೆ. ಅವಳು ಯಾವ ವಿಷಯಕ್ಕೆ ಹಠ ಮಾಡ್ತಾ ಇದ್ಲು ಅಂತಂದರೆ, ರಘು ಕೆನಡಾಯಿಂದ ಬರ್ತಾ ನನಗೆ ಅಂತ ಹೇಳ್ಬಿಟ್ಟು ಸೆಲ್ಫಿ ಸ್ಟಿಕ್ ತೊಗೊಂಬಂದಿದ್ರು. ಸೆಲ್ಫಿ ಸ್ಟಿಕ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ಫಸ್ಟ್ ಟೈಮು. ಸೊ ಅದನ್ನು ಚಿರನೇ ನೋಡ್ಬಿಟ್ಲು, ಏನೋ ಹೊಸ್ದಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಅಂತಬಿಟ್ಟು ಹಠ ಮಾಡಿ ನನ್ನ ಹತ್ರ ಇಸ್ಕೊಂಡ್ಲು. ಬೇಡ ನಿನಗೆ ಇಟ್ಕೊಳೋದಕ್ಕೆ ಬರಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ. ಅವಳು ಸೆಲ್ಫಿ ಸ್ಟಿಕ್ನ ಸರಿಯಾಗಿ ಇಟ್ಕೊಂಡಲ್ಲ, ಎಲ್ಲ ಫುಲ್ ಅಲಾಡ್ಸ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ವಿಡಿಯೋ ಫುಲ್ ಒಂಥರ ಶೇಕ್ ಆಗಿಬಿಟ್ಟಿದೆ. ಸೊ ದಯವಿಟ್ಟು ಕ್ಷಮಿಸಿ, ಏನೋ ಅಂದ್ಕೋಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಚಿರನೆ ಮಾಡಿದ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಾ ಲೈಕ್ ಮಾಡಬೇಕು ಅಂತ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.